ಭವರೋಗ ವೈರ್ಯ ಶ್ರೀ ಸೂರ್ಯ ನಮ ಬಹುಜನ್ಮದಾತನೆ ನಿನಗೆ ನಮ ಸೂರ್ಯ ನಮ ನಿನಗೆ ನಮ ಸೂರ್ಯ ನಮ ಭವರೋಗ ವೈರ್ಯ ಶ್ರೀ ಸೂರ್ಯ ನಮ ಬಹುಜನ್ಮದಾತನೆ ನಿನಗೆ ನಮ ಸೂರ್ಯ ನಮ ನಿನಗೆ ನಮ ಸೂರ್ಯ ನಮ ಬಲ್ಲವನು ನೀನಾಗಿ ಎಲ್ಲವನ್ನು ತಿಳಿದಿರುವೆ ಬಲ್ಲವನು ನೀನಾಗಿ ಎಲ್ಲವನ್ನು ತಿಳಿದಿರುವೆ ಎಲ್ಲಿ ಹೋದರು ಈಗ ಕುಲದವನು ಎನ್ನುವರು ಎಲ್ಲಿ ಹೋದರು ಈಗ ಕುಲದವನು ಎನ್ನುವರು ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ ಭವರೋಗ ವೈರ್ಯ ಶ್ರೀ ಸೂರ್ಯ ನಮ ಬಹುಜನ್ಮದಾತನೆ ನಿನಗೆ ನಮ ಸೂರ್ಯ ನಮ ನಿನಗೆ ನಮ ಸೂರ್ಯ ನಮ ಸಲ್ಲದ ಮಾತಾಡಿ ಅಲ್ಲಗಳೇ ಒಂದು ಜನರು ಸಲ್ಲದ ಮಾತಾಡಿ ಅಲ್ಲಗಳೇ ಒಂದು ಜನರು ಎಲ್ಲಿ ಹೋದರು ಇಲ್ಲ ಕುಲದವನು ಎನ್ನುವರು ಎಲ್ಲಿ ಹೋದರು ಇಲ್ಲ ಕುಲದವನು ಎನ್ನುವರು ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ ಭವರೋಗ ವೈರ್ಯ ಶ್ರೀ ಸೂರ್ಯ ನಮ ಬಹುಜನ್ಮದಾತನೆ ನಿನಗೆ ನಮ ಸೂರ್ಯ ನಮ ನಿನಗೆ ನಮ ಸೂರ್ಯ ನಮ ಕೃಷ್ಣನು ಹೇಳಿದ ಸ್ಥಾನವಿದೆ ಅಲ್ಲಿ ನಿನ್ನ ಜನ್ಮ ರಾಶಿಯನ್ನು ತಿಳಿವೆ ಎಂದು ಅವನು ಹೇಳಿದನು ಆ ರಾಶಿವೇನು ದೇವ ಹೇ ಭಗವಾನ್ ಭಾಸ್ಕರ ನಿನ್ನ ಜಲಾಂತ ಪ್ರಭೇಯದಿಂದ ಸೃಷ್ಟಿಯ ಮೊದಲಿನಿಂದ ಈ ಜಗತ್ತನ್ನೇ ಬೆಳಗುತ್ತಿರುವೆ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಪರಮ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ 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 ಚಿಂತಿಸಬೇಡ ತಾಯಿ ಚಿಂತಿಸಬೇಡ ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ಹೇಳುತ್ತಿದೆ ನಾನು ದುರ್ಯೋಧನಿಗೆ ಗೆಳೆಯನಾಗಿದ್ದೆ ಮುಂದೆ ಅವನಿಗಾಗೋ ದುರ್ಗತಿಯನ್ನು ಆನಂದದಿಂದ ಎದುರುಗೊಳ್ಳನು ಅಮ್ಮ ಅಮ್ಮ ವಚನ ಕೊಡುವೆನು ಅರ್ಜುನನ್ನು ಬಿಟ್ಟು ಇನ್ನು 4 ಜನ ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲವೆಂದು ತಾಯಿ ನೀನು ಧೈರ್ಯದಿಂದ ಹೋಗು ತಾಯಿ ಹೋಗು ಕುಮಾರ ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಹೊಳೆಯುವುದಾದ್ರೆ ಅಂತಹ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ ಕುಮಾರ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನೆರವೇರಿಸಿಕೊಡುವೆ ಹೇಳು ತಾಯಿ ಖಂಡಿತವಾಗಿ ನಡೆಸಿಕೊಡೋಣಮ್ಮ ಸತ್ಯವಾಗಿಯೂ ನೆರವೇರಿಸಿಕೊಡುವೆ ಹೇಳಮ್ಮ ನಡೆಸಿಕೊಡೋಣಮ್ಮ
ಎತ್ತ ತಾಯಿಯಿಂದ ಒಂದು ವಾಕ್ಯವನ್ನು ನಡೆಸಿಕೊಡಲಾಗದ ಕಡು ಪಾಪಿ ಕಡಲಲ್ಲ ತಾಯಿ. ಏಳು ತಾಯಿ, ಖಂಡಿತವಾಗಿ ನಡೆಸಿಕೊಡೋಣ ಅಮ್ಮ. ಕುಮಾರ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಕಟ್ಟೆ ಕಡೆ ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟೆ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯನ್ನು ಜನನಿ ಜನನಿ. ಅಮ್ಮ ಅದೇನು ಹೇಳ್ತಾಯಿ, ಖಂಡಿತವಾಗಿ ನಡೆಸಿಕೊಡೋಣಮ್ಮ. ಕುಮಾರ, ನೀನು ರಣರಂಗದಲ್ಲಿ ಯುದ್ಧ ಮಾಡುವಾಗ, ಅದು ಅರ್ಜುನನನ್ನು ಯುದ್ಧ ಮಾಡುವಾಗ ಕುಮಾರ ದೊಡ್ಡ ಅಪಮಾನವ ತೊಡುವುದಿಲ್ಲ. ರಣರಂಗದಲ್ಲಿ ಯುದ್ಧ ಮಾಡುವಾಗ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ. ದುರ್ಯೋಧನ, ಈಗಲೀಗಲೇ ನೀನು ಕೆಟ್ಟೆ. ನಿನ್ನ ದುರಾದರ್ಶಕ ಸರಿಯಾಗಿ ಇದರ ಬಿಲ್ಲನ್ನು ಮುರಿದು ಬಿಸಾಡಿದನು. ಹಾ ಪರಮಾತ್ಮನು ನನ್ನ ಜನ್ಮರಾಶಿಯನ್ನು ತಿಳಿಸಿ ಮರೆಯಾದನು. ಇವಾಗ ನೋಡಿದರೆ ನನ್ನ ಎತ್ತ ತಾಯಿ ನನ್ನ ಬಳಿಗೆ ಬಂದು ದೊಡ್ಡ ಬಾಣವನ್ನು ಪುನಃ ತೊಡೆದಂತೆ ವಚನ ತೆಗೆದುಕೊಂಡಳು. ಈ ಪ್ರಪಂಚ ದೈವ ಎಲ್ಲವೂ ಸಂಚೆ ಮಾಡ್ತಿರುವಾಗ ಆದ್ರೆ ಏನ್ ಮಾಡಲಿ ಅಮ್ಮ? ನಂದೊಂದು ಮಾತನ್ನು ನಡೆಸಿಕೊಡಿ ಅಮ್ಮ. ಹೇಳು ಕಂದ, ಅದೇನೆಂಬುದಾಗಿ ಹೇಳಪ್ಪ. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದೇಳೆ ಆತನಾದರೆ ಸತ್ಯಸಂಧನನಾದ ಧರ್ಮರಾಜನ ಕೈಯಿಂದ ನಾನು ಉತ್ತರ ಕ್ರಿಯಾದ ನಡೆಸಬೇಕೆಂದು ಬೇಡಿಕೊಳ್ಳು ನಮ್ಮ ಕುಮಾರ. ಅಯ್ಯೋ ಪರಮಾತ್ಮ, ಆಗಲಿ ಕಂದ, ನಾನಿನ್ನು ಹೋಗಿ ಬರಲೇ ಮಗನೇ. ಆಗಲಿ.
ದುಶ್ಶಕುನ, ಪ್ರಾರ್ಥಕಾದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಅಮಂಗಳದ ಧೀನ ಸ್ವರದಂತೆ ಕೇಳಿ ಬರುತ್ತಿರುವುದಲ್ಲ. ವೇಣುವನದಲ್ಲಿ ಕಾಗೆ ಗೂಬೆಗಳ ಅಮಂಗಳದ ಧೀನ ಸ್ವರ. ಪ್ರಾರ್ಥಕಾದ ಉದಯ ಗೀತೆ ಸೂರ್ಯ ದೇವನನ್ನು ನಮಸ್ಕರಿಸಲು ತಲೆ ಎತ್ತಿದಾಗ ಆಕಾಶದಿಂದ 100 ನಕ್ಷತ್ರಗಳು ಭೂಮಿಗೆ ಉಳಿದಂತಾಯಿತು. ಕರಾಳ ಧೂಮಕೇತು ನನ್ನ ಕಣ್ಣ ಮುಂದೆ ಬಂದು ನಿಂದಂತಾಯಿತು. ಇವೆಲ್ಲ ನಿಮಿತ್ತಗಳನ್ನು ನೋಡುತ್ತಿದ್ದರೆ ನನ್ನ ಕುಮಾರನಿಗೆ ಯಾವ ಅಮಂಗಳವು ಸೂಚಿಸುವುದು ಕಾರಣನಲ್ಲ. ಅಮ್ಮ, ಯಾರು? ಕುಮಾರ, ಬಾ ಕಂದ, ಸಮೀಪಕ್ಕೆ ಬಾ. ಕುಮಾರ, ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತದ ಪರಂಪರೆಗಳು. ಸಮೀಪಕ್ಕೆ ಬಾ ಕಂದ, ನನ್ನ ಭದ್ರಾಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಾಮಯ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ, ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊಂಟಿರೋನು. ನನ್ನನ್ನು ಹಸರು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯೋಧದ ಹೊರತಾಗಿ ಯಾರಾಗ್ನೇನು ಬೇಡುವುದಿಲ್ಲ ತಾಯಿ. ಇದು ಕುರುಕ್ಷೇತ್ರದ ನಮ್ಮ ಸಮಯ ಸೈನ್ಯವ. ನಿನಗೆ ಸಮ್ಮಿಳಿತವಾಗಿ ನೀನು ತಿಳಿಯದೆ ಅಮ್ಮ. ತಿಳಿದಿರುವೆನು. ಅದನ್ನು ನಿನ್ನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಅಂತಲೂ ಪಾಂಡವರನ್ನು ಎದುರಿಸಲು ಓಡಿರುವ ಆಟವೆಂದಲೂ ತಿಳಿದಿರುವೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನು ಪ್ರಾರಂಭಿಸಿದೆ ಎಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಕುಮಾರ, ಯೋಧದ ಶಕ್ತಿಯ ಧರ್ಮ ಯಾರು ನನ್ನೆದರಿಸಬಲ್ಲವರ? ಛಲದಂಕ ಮಲ್ಲ ದುರ್ಯೋಧವನ ಯಾರು ನನ್ನೆದರಿಸಬಲ್ಲವರ? ಮದವ ಪಾಂಡವರ ಮದ ಮುರಿವನು, ಹೇಳಿ ಪಾಂಡವ ಶಿರವ ಕಡಿವೆನು. ಅವನವ ಪಾಂಡವರ ಮದವು ಮುರಿವನು, ಹೇಳಿ ಪಾಂಡವ ಶಿರವ ಕಡಿವೆನು. ಗುಡುಗುಡು ಇರಿತಂ ಬ್ರಹ್ಮಾಂಡವ ನಡಿಗಿಸಿ, ಗುಡುಗುಡು ಇರಿತಂ ಬ್ರಹ್ಮಾಂಡವ ನಡಿಗಿಸಿ, ಒಳದ ದೊರೆತಂ ದೂರದಿಂದ ಆಡುವೆ ಯಾರು ಅನ್ಯದಿರಿಸಬಲ್ಲವರ? ಈ ಚಲದಂಕ ಮಲ್ಲ ದುರ್ಯೋಧವನ ಯಾರು ಅನ್ಯದಿರಿಸಬಲ್ಲವರು? ಅಮ್ಮ, ನೀನು ಪ್ರಜ್ಞಸ್ಥಳವಾಗಿಲ್ಲ ತಾಯಿ. 100 ಜನ ವೀರಪುತ್ರ ಎತ್ತಿನ ವೀರ ಮಾತೆಯ ತಾಯಿ. ಕೇವಲ ಒಂದಲ್ಪ ಯುದ್ಧ ಸಲುವಾಗಿ ಇಷ್ಟೆಲ್ಲ ಕಾತರವಾಗಿರಮ್ಮ. ಕುಮಾರ, ಯುದ್ಧವು ಮನುಷ್ಯ ನಾಶ, ನೀತಿಯ ಪ್ರಳಯ, ಜಗತ್ತಿನ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ಪ್ರಾರಂಭಿಸಿರಲಿಲ್ಲ ಕಂದ. ಈಗಲೂ ಹೇಳುತ್ತಿರುವೆನು ಕೇಳು. ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವತೆಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕುಮಾರ. ಅಮ್ಮ, ಪಾಂಡವರು 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 ಮಾಡಿದ ಧರ್ಮ ಸಮಾನಕ್ಕಾದರೆ ಅಂತ ಧರ್ಮಕ್ಕೆ ಶತಾಧಿಕಾರಲ್ಲ ತಾಯಿ. ಪತ್ನಿಯನ್ನು ಅಪಮಾನ ಮಾಡುತ್ತಾ ಏನೇಗೆ ಕುಳಿತಿರೋದು ಶಕ್ತಿಯ ಧರ್ಮವಂತರ ತಾಯಿ, ಮಾನವ ಧರ್ಮನಲ್ಲ. ಭಾವನವತಿಗೆ ನಮ್ಮಂತಾಪುರ ಸಾಮಾನ ಚೇಟಿಗೆ ಇಂಥ ಅಪಮಾನವಾಗಿದರೆ ನಾನೆಂದು ತಿಳಿದಿರಮ್ಮ. ಏನು ಮಾಡುತ್ತಿದ್ದೆ? ಅಮ್ಮ, ನನ್ನ ಇದ್ದಕ್ಕೆ ಅನುನಯ ಕೊಡುತ್ತಾಯಿ. ಏನು? ನನ್ನ ಆಶೀರ್ವಾದವನ್ನು ಬಯಸಿ ಬಂದಿರುವೆಯಾ? ನನ್ನ ಆಶೀರ್ವಾದವು ನಿನಗೆ ಅಷ್ಟೊಂದು ಅಗತ್ಯವೇ? ಇಲ್ಲ, ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ಹೊರಟು ಹೋಗು ಇಲ್ಲಿಂದ. ಅಮ್ಮ, ನೀನು ಪ್ರಕೃಷ್ಟವಾಗಿಲ್ಲ ತಾಯಿ. ನಾನು ನಿನ್ನ ಪುರ ಬಂದು ನೋಡುವೆನು. ಅಯ್ಯೋ, ನನ್ನ 101 ಜನ ಮಕ್ಕಳಲ್ಲಿ ಇವನನ್ನು ಅತಿಯಾಗಿ ಪ್ರೀತಿಸಿದೆನು, ಸಲಹಿದೆನು. ಆದರೆ ಈ ದಿನ ನನ್ನ ಮಾತನ್ನೇ ನಿರಾಕರಿಸುತ್ತಿರುವನು. ಏನು ಮಾಡಲಿ? ಏನಾದರೂ ಆಗಲಿ,
ಯುದ್ಧಕ್ಕೆ ಹೊರಟಿರುವ ನನ್ನ ಮಗನನ್ನು ಆಶೀರ್ವದಿಸಿ ಕಳಿಸಿಕೊಡುತ್ತೇನೆ. ಯಾರಲ್ಲಿ ಕುಮಾರನನ್ನು ಬರಮಾಡಿ. ಅಮ್ಮ, ನನ್ನ ಆಶೀರ್ವದಿಸಿದರೆ ಕುಮಾರ ಪ್ರಿಯ, ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ವಜ್ರ ಇದಕ್ಕಿಂತ ಕಠಿಣವಾಗುವುದು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥಾ ಧರ್ಮಸ್ತತೋ ಜಯಃ, ಯಥಾ ಧರ್ಮಸ್ತತೋ ಜಯಃ, ಯಥಾ ಧರ್ಮಸ್ತತೋ ಜಯಃ. ಅಮ್ಮ, ಯಾತೋ ಧರ್ಮ ಸಹೋಜಯ, ಯಾತೋ ಧರ್ಮ ಸಹೋಜಯ. ನನ್ನ ಜಯವು ಖಂಡಿತ ತಾಯಿ. ನಾನಿನ್ನ ಪುನಃ ಬಂದು ನೋಡುವೆನು. ವಿಜಯ 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 ಜವದಳಿ ಚಿಸೈಗರವೇ ರಣಭೂಮಿಯ ಪರೆಯ ವಿಜಯ. ಮಹಾಭೀಕರ ಜಯಂತನಿ ಪರ, ಮಹಾಭೀಕರ ಜಯಂತನಿ ಪರ, ಸಹಸ್ರ ಕೃಪಾಣು ಭಯಂಕರ, ಸಹಸ್ರ ಕೃಪಾಣು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ, ಮಹಾರಥಿಕ ಬಹುಪದಾದಿ ಪರಿವೃತ, ಮಹಾಕ್ರಾಂತ ಭಟ ಸಮಗ್ರ ವಿಜಯ ವಿಜಯ. ಜವದಳಿ ಚಿಸೈಗರವೇ ರಣಭೂಮಿಯ ಪರೆಯ ವಿಜಯ. ಹೈತ ನಿವಹಯುತ ತುರುಗ ಗಜ ಸಹಿತ ವಿಭವ ಮುದಿತ, ಹೈತ ನಿವಹಯುತ ತುರುಗ ಗಜ ಸಹಿತ ವಿಭವ ಮುದಿತ. ತುಹಿನ ರಾಜ ಕುಲ ಮಾಭಿನಿಕಿಲ, ತುಹಿನ ರಾಜ ಕುಲ ಮಹಾಭಿನಿಕಿಲ, ಕೃಪ ಭರಿತ ಗುರು ವಿಷಯ ಪರಿಕಲಿತ, ಕೃಪಂ ಭರಿತ ಗುರು ವಿಷಯ ಪರಿಕಲಿತ. ವಿಜಯ ವಿಜಯ ಜವದಳಿ ಚಿಸೈಗರವೇ ರಣಭೂಮಿಯ ಪರೆಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ವೀರನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಹೋದರನೊಂದು ಬಾರಿ ತೋರಿಸು ಮಾಧವ. ನಿನ್ನ ಇಚ್ಛೆ ಅರ್ಜುನ. ಹಿತ್ತರ್ ಹೊಡ್ ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಹುಲ್ಮಿನಿತವಾದ ಸಾಗರದಂತೆ ಕಾಣಿಸುತ್ತಿರುವುದು. ಕೌರವೇಶ್ವರನು ಪ್ರಿಯ ಮಿತ್ರ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಸೌಬಲ ರಾಜನಾದ ಶಕುನಿಯೂ ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರೆಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ಗುರುಪುತ್ರ ಅಶ್ವತ್ಥಾಮನು.
ಇತ್ತ ನೋಡು ಪಾರ್ಥ, ಶ್ವೇತ ವಸನಧಾರಿಯಾಗಿ ಅಷ್ಟಾಶ್ವ ಶೋಭಿತದಲ್ಲಿ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನರಗೂದಲಿಂದ ತುಂಬಿದವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರುಪಿತ ಮಹಾ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರ ಸಮಯ. ಓಹೋ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಏಕೆ ಏನಾಯ್ತು? ಏಕೆ ವಿಚಲಿತನಾಗಿರುವೆ ಮಿತ್ರ? ವಾಸುದೇವ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ವಾಸುದೇವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ವಾಸುದೇವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಮಾತವನರಿಯದೆ ಮತಿಹೀನನಾದೆ, ಮಾತವನರಿಯದೆ ಮತಿಹೀನನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಅರ್ಜುನ, ಕುರುಪಿತ ಮಾನಿಯರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಅಲ್ಪ ಭೋಗಕ್ಕೆ ಸಿಲಕಿ ಪಾತಕಿ ನಾನದೆ. ಪಾರ್ಥ, ವಾಸುದೇವ, ಅಲ್ಪ ಭೋಗಕ್ಕೆ ಸಿಲುಕಿ ಪಾತಕಿ ನಾನದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆ ಅಂತ ಮುಖವು ಬಾಡಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ. ಕೃಷ್ಣ, ಅರ್ಜುನ, ಇಷ್ಟಕ್ಕೂ ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರೆಲ್ಲೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ಅರ್ಜುನ, ವಾಸುದೇವ, ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿಯೇ ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು ಕೃಷ್ಣ. ವಾಸುದೇವ, ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಯುದ್ಧವೇ ಬೇಡ. ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶವಾದ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ.
ನರನೆಂದು ಹೆಸರು ಹಾಗಿ ಏಡಿ ಎಂಬ ನಿಂದೆಯನ್ನು ಸಹಿಸಲಾರೆ ನೀನು. ಹೋ, ಅರ್ಜುನ, ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಹುತಾತ್ಮಂ ಕಶ್ಮಲವಿದಂ ವಿಷಮೇ ಸಮಾಪಸ್ಥಿತ. ಪಾರ್ಥ, ವಾಸುದೇವ, ಹುತಾತ್ಮಂ ಕಶ್ಮಲವಿದಂ ವಿಷಮೇ ಸಮಾಪಸ್ಥಿತ. ಅನಾರ್ಯ ಅಷ್ಟಮ ಸ್ವರ್ಗ ಮಕೀರ್ತಿಕರ ಮಾರರ್ಜುನ. ವಾಸುದೇವ, ಅರ್ಜುನ, ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಂಚ ಮಧುಸೂದನ. ವಾಸುದೇವ, ಅರ್ಜುನ, ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಂಚ ಮಧುಸೂದನ. ಯಶುಭಿಂ ಪ್ರತಿಯೋತ್ಸಾಮಿ ಪೂಜರ್ಹವರಿಸೂದನ. ವಾಸುದೇವ, ಅರ್ಜುನ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿರು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಪೂಜ್ಯರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಮಾಡುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜಲ ಮಕ್ಕಳಿಗಾಗಿ ಶಾಶ್ವತವಾದ ಧರ್ಮವನ್ನು ನಾಶಪಡಿಸುವುದು ನನ್ನಿಂದ ಆಗದು. ಕೃಷ್ಣ ಕೃಷ್ಣ, ಈ ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ. ಕೃಷ್ಣ ಅರ್ಜುನ, ಯಾರನ್ನು ಯಾರು ವಧಿಸುವುದು? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನಾಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಅರ್ಜುನ, ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಉಂಟಾಗುವಂತೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಅರ್ಜುನ, ವಾಸುದೇವ, ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಈ ಭೂಮಿಯಲ್ಲಿ ಜನಿಸಿರಬೇಕು, ಮುಂದೆಯೂ ಜನಿಸಬೇಕು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಜನಿಸಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುತ್ತದೆ. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧಕ್ಕೆ ಸಿದ್ಧರಾಗು ಪಾರ್ಥ. ಪರಮಾತ್ಮ, ಸ್ವಜನ ಹರಣ ಪಾಪನಾಶನ ಬೇಡಹಿ ಕದನ ಜನಾರ್ದನ ಬೇಡಹಿ ಕದನ. ಸ್ವಜನ ಹರಣ ವಂಶಭೂಷಣ ಮಾಡು ಈ ಕದನ, ಕೇಳೋಣ ಮಾಡು ಈ ಕದನ. ಹರಹರಿ ಪುನುಮನ ಹಿಡಿಯಲು ತರುವನ. ಹರಹರಿ ಪುನುಮನ ಹಿಡಿಯಲು ತರುವನ. ಹರ
ವಧಿಸುವುದು ಉಚಿತವೇ ಬೇಡ ಈ ಕದನ ಜನಾರ್ದನ ಬೇಡ ಈ ಕದನ ಕುರುಪಿನ ಮಹನೀಯನ ಕೊಲ್ಲುವ ಯೋಚನೆ ಕುರುಪಿನ ಮಹನೀಯನ ಕೊಲ್ಲುವ ಯೋಚನೆ ಸಾರಥಿ ನಾನಿರಲು ಭಯವೋ ನಿನಗೇಕೆ ಸಾರಥಿ ನಾನಿರಲು ಭಯವೋ ನಿನಗೇಕೆ ಮಾಡು ಏ ಕದನ ಕೆಳಜುನ ಮಾಡು ಏ ಕದನ ಜನಾರ್ದನ ಬೇಡ ಈ ಕದನ ಜನಾರ್ದನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವವು ನಾನು ಹೇಳಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ ಹೇಳು ಈ ಕ್ಷತ್ರಿಯನಿಗೆ ಯುದ್ಧವನ್ನು ಹೊರತುಪಡಿಸಿ ಮತ್ತಾವ ಧರ್ಮವೂ ಇಲ್ಲವೋ ಅರ್ಜುನ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಾಧರ್ಮ ಅವಲಂಬನೆಯು ಅನರ್ಥಕಾರಿ ಅರ್ಜುನ ವಾಸುದೇವ. ನೆನಪಿರಲಿ ಇದು ಧರ್ಮ ಯುದ್ಧ ಈ ಯುದ್ಧದಿಂದ ನೀನು ನಿವೃತ್ತರಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜಕನೆನಿಸುವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರವಾದದ್ದು ಶತ್ರುಗಳು ನಿನ್ನನ್ನು ಹೇಗೆ ಎಂದು ಅಳಿಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡುತ್ತಾರ್ಥ ಪರಮಾತ್ಮ ದೇವ ಘನ ಸಮರವಿದು ಉಚಿತವೇ ವಾಸುದೇವ ಅರ್ಜುನ ದೇವ ಘನ ಸಮರವಿದು ಉಚಿತವೇ ಇದು ವಿನೋದವೋ ಇದು ವಿನಾಶವೋ ಇದು ಪ್ರಮೋದವಾಗಿದೆ ಎಂದು ತಿಳಿದೆಯ ದೇವ ಘನ ಸಮರವಿದು ಬಂಧು ಬಳಗಗಳು ಮಂದಿ ಮಾರ್ಬಲಗಳಿಂದ ತುಂಬಿದ ವಂದನಾಹರ ಬಂಧು ಬಳಗಗಳು ಮಂದಿ ಮಾರ್ಬಲಗಳಿಂದ ತುಂಬಿದ ವಂದನಾಹರ ನಿಂದೆ ನನಸದ ಕೊಂಡು ಬದುಕುವೆ ನಿಂದೆ ನನಸದ ಕೊಂಡು ಬದುಕುವೆ ಅಂದದಿ ಚಂದದಿ ಕೆಂದದಿ ಬೋಧಿಸು ಅಂದದಿ ಚಂದದಿ ಕೆಂದದಿ ಬೋಧಿಸು ದೇವ ಘನ ಸಮರದ ಇದು ವಿನೋದವೋ ಇದು ವಿನಾಶವೋ ಇದು ಪ್ರಮೋದವಾಗಿದೆ ಎಂದು ತಿಳಿದೆಯ ದೇವ ಘನ ಸಮರವಿದು ಉಚಿತವೇ ವಾಸುದೇವ ಅರ್ಜುನ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೆ ಅನುಮತಿಯನ್ನು ಕೊಡು ದೇವ ಅರ್ಜುನ ಕರ್ಮವು ಮಾನವನ ಜೀವನದ ರಾಜಮಾರ್ಗ ನೀನು ಕಾರ್ಯತತ್ಪರನಾಗು ಫಲಾಫಲಗಳನ್ನು ಚಿಂತಿಸದೆ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಕರ್ಮ ಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಹೊಂದುವೆ ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ಅರ್ಜುನ ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವವು ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ಓಹೋ ನಾನು ಜನ್ಮ ಜರಾಯಿತನು ಅವ್ಯಯಾತ್ಮಕನು ಪಂಚಭೂತಗಳಿಗೊಡೆಯನು ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದೋ ಆವಾಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಗುರುತುಗಳು ವಾಸುದೇವ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ ಅರ್ಜುನ
ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಯಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಅರ್ಜುನ, ನಾನು ಮಾಯಾರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋ ಬುದ್ಧ ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜ್ಯಪಥದ ವಿಕಾಸದಲ್ಲಿ ನಡೆಸುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನನ್ಯ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ಪ್ರಳಯಗಳೂ ನಡೆಯುವು. ವಾಸುದೇವ, ನಿನ್ನೀ ನುಡಿಗಳಿಂದ ನನ್ನ ಈ ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಅಡಗಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಕಾಯ ಸಹಾಯಕನಾಗು. ಇಹದಲ್ಲಿ ಕೀರ್ತಿಯನ್ನು, ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಎಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ನೋಡಲಾರನು ಪ್ರಭು. ಕೈ ಕಾಲುಗಳು ಕಂಪಿಸತರು. ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ಭಕ್ತ ಪರಾಧೀನ ಭಕ್ತ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸಿ. ಗೋಪಿಕ ವರ್ಪ ಲಲನ ಚಿತ್ತರಂಜಕವಾದ ನಿನ್ನ ಸುವಾಸ ವದನವೆಲ್ಲಿ? ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತೋ ಬೆರೆತೋ ನೆನವೆನೋ ದೇವ. ಹರಿತೋ ಬೆರೆತೋ ನೆನವೆನೋ ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೋತ್ರದಾರ. ಕಪಟ ನಾಟಕ ಸೋತ್ರದಾರ. ಧ್ಯಾನ ಗೋಚರ ಗಾನ ವಿಹಾರ. ಧ್ಯಾನ ಗೋಚರ ಗಾನ ವಿಹಾರ. ಪರಮಾನಂದ ನಿನ್ನೆ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ.
ಶಾಂತಕಾರ ಕೃಷ್ಣ ಶಾಂತಕಾರ ಧ್ಯಾನ ಗೋಚರ ಶಾಂತಕಾರ ಧ್ಯಾನ ಗೋಚರ ನಿತ್ಯ ನಿರಂಜನ ಸತ್ತ ಸ್ವರೂಪ ನಿತ್ಯ ನಿರಂಜನ ಸತ್ತ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತೋ ಬೆರೆತೋ ನನಗನು ದೇವ ಹರಿತೋ ಬೆರೆತೋ ನನಗನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಸ್ಕ್ರೀನು ಭಯವನ್ನು ಬಿಡು ಪ್ರಾಣಸಕ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರದ ಮಧ್ಯೆ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲೂ ಕೂಡ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನಿಶ್ಚಲವಾದ ದಡವನ್ನೂ ತೇರಿಸುವೆನು ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ಓಡು ಶರೀರ ಪುರುಷಾಕಾರ ಓಡು ಶರೀರ ಪುರುಷಾಕಾರ ಧೀರನಂತೆ ಬರುತ್ತೀಯಲೇಗ ಧೀರನಂತೆ ಬರುತ್ತೀಯಲೇಗ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ವಸಂತದ ಅಲ್ಪದೃಷ್ಟಿಯಂತೆ ಹೃದಯದಲ್ಲಿ ಆಕಸ್ಮಿಕವಾಗಿ ಭಯಹುಟ್ಟುತ್ತಿರುವುದಕ್ಕೆ ರಣಕ್ಷೇತ್ರದಿಂದ ಪಲಾಯನ ಮಾಡಲು ಕಾಲುಗಳು ತವಕಿಸುತ್ತಿರುವವು. ಎದುರಿಗೆ ನಿಂತ ತರುಣ ರತಿಕರನ್ನು ನೋಡಿದರೆ ಹೆಂಗಸಿನಂತೆ ಲಜ್ಜೆಯಿಂದ ತಲೆಬಾಗುವೆನು. ಈ ವಿಚಿತ್ರ ಪರಿವರ್ತನೆಯ ಕಾರಣವಾದರೂ ಏನು? ಆಗಲೇ ಪ್ರಾರಂಭವಾಗಿರುವುದು. ಉತ್ತೇಜನಕರವಾದ ಮಾತುಗಳಿಂದ ಇವನ ಪೂರ್ವಸ್ಥಿತಿಯನ್ನು ಎಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿ ಯಾರೋ ಬಂದಂತಾಯ್ತು. ನಾನು ಕುರುಕ್ಷೇತ್ರದಿಂದ ಪಾರಾಗುವ ಹಸಿಯೂ ಇಲ್ಲವೋ? ಹೇಗೆ ಸಿಕ್ಕಂಡಿ ಯುದ್ಧರಂಗದಿಂದ ಓಡುವಂತಿದೆ? ಓಡುವುದು ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ಬಲ್ಲೆನು ರಾಜಪುತ್ರ. ಚರ್ಮಗತವಾದ ನಿನ್ನ ಪೌರುಷವು ಈ ರಣದುಂಬಿಯ ತೀರುವುದನಿಗೆ ಬೆದರಿ ತಲೆಮರೆಸಿಕೊಂಡಿತ್ತಲ್ಲವೇ? ಅದಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಪುರುಷ ದೇಹದಲ್ಲಿ ಹತಾಶಳಾದ ಅಂಬೆಯ ಆತ್ಮವು ಪ್ರತಿಷ್ಠಾಪವಾಗಿರುವುದು. ಅಂಬೆ ಯಾರೋ? ಅಂಬೆ ಅಂಬೆ ಕಾಶಿರಾಜನ ಪುತ್ರಿ, ಭೀಷ್ಮನ ಪ್ರಣಯಿನಿ. ಏಕೆ ನೆನಪಾಗಲಿಲ್ಲವೇ? ಅಂಬೆ, ಅಂಬಿಕೆ, ಅಂಬಾಲಿಕೆ ಎಂಬ 3 ಜನ ಸಹೋದರಿಯರು ಭೀಷ್ಮನವರನ್ನು ಸ್ವಯಂವರದಲ್ಲಿ ಅಪಹರಿಸಿ ಹಸ್ತಿನಾವತಿಗೆ ಕರೆತಂದನು. ಅಂಬಿಕೆ, ಅಂಬಾಲಿಕೆಯರು ವಿಚಿತ್ರ ವೀರನ ಪಾಣಿಗ್ರಹಣ ಮಾಡಿದರು. ಅಂಬೆಯು ಭೀಷ್ಮನ ಅನುರಕ್ತಳಾಗಿ
ಎನ್ನನ್ನು ವರಿಸುವಂತೆ ಬಹುವಾಗಿ ಬೇಡಿಕೊಂಡಳು. ಪ್ರತಿಜ್ಞಾಬದ್ಧಳಾದ ಅಂಬೆಯು ಭೀಷ್ಮನಲ್ಲಿ ನಿಲ್ಲಿಸು. ಈ ವಿಸ್ಕೃತಿ ಅನ್ನ ಕೃಪದಿಂದ ಮಿಂಚಿನ ಆರೋಪವನ್ನು ತರಲೇಕೆ? ಈ ಅಂಬೆಯ ಚರಿತ್ರೆಯನ್ನು ಕೇಳುವುದರಿಂದ ಶ್ರೀಕಂಡಿಗೆ ಯಾವ ಲಾಭವೂ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರ. ಏಕೆ? ಚರ್ಮಗತವಾದ ನಿನ್ನ ಪೌರುಷವು ಈ ರಣದುಂಬಿಗೆ ಎದರಿ ಏಕೆ ನನ್ನ ಸ್ಪರ್ಶದಿಂದ ಚಮಕಿದಲಾಗಲು ಕಾರಣವೇನು? ಬಿರುಗಾಳಿಗೆ ಸಿಕ್ಕಿದ ಬಾಳೆ ಮರದಂತೆ ನಿನ್ನ ದೇವು ಕಂಪಿಸುತ್ತಿರುವುದು ಈಗಲಾದರೂ ತಿಳಿತೆ? ನೀನು ಅಂಬೆ ಅಲ್ಲ, ಶಿಖಂಡಿ, ಭೀಷ್ಮನ ಪ್ರಣಯಿನಿ. ಅಂಬೆಯು ಸತ್ತಲು ಅಗ್ನಿಯಲ್ಲಿ ದೇಹ ತ್ಯಾಗ ಮಾಡಿದಳು. ಬಲಾತ್ಕಾರದಿಂದ ಅಪರಿಸಿದ ಹೆಸರು ಸ್ವಯಂವರವೆಂದು ತಾನಾಗಿ ಕಾಮಿಸಿ ಬಂದ ಕನ್ಯೆಯನ್ನು ನಿರಾಕರಿಸುವುದು ಪ್ರಣಯರ ಲಕ್ಷಣವು. ನಾರಿಯು ಎಲ್ಲವನ್ನೂ ಸಹಿಸಬಲ್ಲಳು, ಆದರೆ ತನ್ನ ಸ್ವಾಭಿಮಾನಕ್ಕೆ ಎವೆಯಷ್ಟು ಕುಂದಾದರೂ ಸಹಿಸಲಾರಳು. ಹೇಳು, ನಿನ್ನ ಶಪಥವನ್ನು ಪೂರ್ಣ ಮಾಡು. ನೀನು ಯಾರು ಸೇನಾನಿ? ಮೋಹಾವೇಶದಿಂದ ಕರ್ತವ್ಯ ಪರಿಣಾಮಗಳಾದ ಈ ಅಂಬೆ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ದೇವರಥ ಭೀಷ್ಮ ಪ್ರಾಣವಲ್ಲಭ ಇನ್ನು ಈ ಕುರುಕ್ಷೇತ್ರ ಯಜ್ಞ ಪ್ರಾರಂಭ ಆಯಿತು. ಇನ್ನು ಈ ಶಕುನಿಗೆ ಪರಮಾನಂದ. 10 ದಿನಗಳ ಘೋರ ಯುದ್ಧದ ತರವಾಗಿ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಉದಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದ್ದೆವು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮೋಘೋರ ಧ್ವನಿ ಸ್ವಯಂ ದ್ರೋಣನೆ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿವಸ ಹಿಂದಿರುಗಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಶ್ರೇಷ್ಠ ಅರ್ಜುನರು ಯೋಧ ಭೂಮಿಯಲ್ಲಿ ಮತ್ತೊಂದು ಕೋಶದಲ್ಲಿ ಓಡಾಡುತ್ತಿರುವರು. ಅವರು ಬೇಗ ಬರುವ ಸಂಭವವೇ ಇಲ್ಲ. ಈಗ ಇದರ ಉಪಾಯವೇನು ಭೀಮಾ? ಅಗ್ರಜ, ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವೋ ಪರಾಜಯವು ದೊಡ್ಡಪ್ಪ. ಏಕ ಚಿಂತೆ ಬಿಡು ಜನಕ, ಏಕ ಚಿಂತೆ ಬಿಡು ಜನಕ, ಏಕ ಚಿಂತೆ ಬಿಡು ಜನಕ, ಏಕ ಚಿಂತೆ ಬಿಡು ಜನಕ ಕುಮಾರ, ಏಕ ಚಿಂತೆ ಬಿಡು ಜನಕ. ದೊಡ್ಡಪ್ಪ, ಕುಲ ಕೌರವರು ಕಾವಲಿಸಿರುವ ಕುಲ ಕೌರವರು ಕಾವಲಿಸಿರುವ ತರಿದು ಬರುವುದು, ಏಳು ವೈರಿಗಳ ನಾಶ ಗೈಯಲು, ಏಳು ವೈರಿಗಳ ನಾಶ ಗೈಯಲು ಹರಬಿಬಲು ನಾಶ ಗೈಯಲು ನೀನು ಜನಗನುಮತಿಯ. ಏಕ ಚಿಂತೆಯ ಬಿಡು ಜನಕ, ಬಿಡು ಜನಕ, ಬಿಡು ಜನಕ, ಬಿಡು ಜನಕ. ದೊಡ್ಡಪ್ಪ ಕುಮಾರ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ಇವಾಗ ನಮಗೆ ಇರುವಂತಹ ಆಪತ್ತಾದರೆ ಏನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಪರಂಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠಪಿತ. ನಾನು ಆ ಚಕ್ರವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ಕಲಿತಿರುವೆನು. ಅದಕ್ಕೋಸ್ಕರನೇ ಬಂದದ್ದು ಇಲ್ಲಿಗೆ.
ಅದಕ್ಕೆ ಅನುಮತಿಯನ್ನು ಕೊಡ ದೊಡ್ಡಪ್ಪ. ಹೋಗು ಹೋಗು ಹೋಗು. ನೀನು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ ದೊಡ್ಡಪ್ಪ, ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ. ನಾವುಗಳು ಜೀವಿಸಿದ್ದು ಈ ದುಸ್ಸಾಧ್ಯವಾದ ನಿನ್ನನ್ನು ಬಯಸುವುದೇ ಅದು ಸಾಧ್ಯವಿಲ್ಲ. ದೊಡ್ಡಪ್ಪ, ಕುಮಾರ, ನಿಮ್ಮ ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು ಎಂದು ತಿಳಿದುಕೊಂಡಿದ್ದೀರಾ? ನಿಮ್ಮ ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ಅದು ತನ್ನ ಕ್ಷಾತ್ರ ತೇಜದ ಕ್ಷೀರ ಪ್ರಕಾಶದಿಂದ ಇಡೀ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವೂ ಒದಗಿ ಬಂದಿದೆ. ಅದಕ್ಕೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವವಾದ ಸುಭದ್ರೆಯು ಆನಂದಾಶಯಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ಧರ್ಮದ ನಿಯಮ. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಕುಮಾರ, ಭೀಮಸೇನ, ನಿಮ್ಮ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ನೀನು ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಇವನನ್ನು ಸೇರಲಿ. ಕುಮಾರ, ದೊಡ್ಡಪ್ಪ, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ನಿಮ್ಮೆಲ್ಲರ ಆಶೀರ್ವಾದವು ರಕ್ಷಾ ಕವಚದಂತೆ ನನ್ನನ್ನು ರಕ್ಷಿಸಲು ನನಗೆ ಭಯವಿಲ್ಲ ಹುದು ದೊಡ್ಡಪ್ಪ. ಕೌರವ ವೀರರ ಹೃದಯವ ಭೇದಿಸಿ, ಕೌರವ ವೀರರ ಹೃದಯವ ಭೇದಿಸಿ, ಬೇಗರಿಂದ ತಲೆಯುತ್ತೇನು. ಕೌರವ ವೀರರ ಹೃದಯವ ಭೇದಿಸಿ, ಕೌರವ ವೀರರ ಹೃದಯವ ಭೇದಿಸಿ, ವೀರ ಗಡಿಯ ನಾಂದನವೇ
ಹೃದಯೇಶ್ವರಿ, ಪ್ರಾಣೇಶ್ವರ, ಸುಂದರಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ. ಆದರೆ ಅವನ ಪಾದ ಸನ್ನಿಧಿಗಳಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಉತ್ತರ? ಪ್ರಿಯ, ಈ ನನ್ನ ಸರಸ್ವೇ ನಿಮ್ಮದಾಗಿರುವಾಗ ಮತ್ತೇನು ಉಳಿದುದು ಸ್ವಾಮಿ? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದ ನಿಮ್ಮದೇ ಆಗಿದೆ. ಪುನಃ ಕೂಡ ಅಗತ್ಯವಿಲ್ಲ ಪ್ರಾಣೇಶ್ವರ. ಓಹೋ ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನ ಪ್ರತಿಕ್ಷಣ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ನನ್ನ ಬಯಕೆ. ವಸಂತದ ಬಳ್ಳಿಯು ಪ್ರತಿದಿನವೂ ಹೊಸದಾದ ಕಾಂತಿಯಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷ್ಯದ ಸೂರ್ಯದೇವನು
ಪ್ರತಿದಿನವೂ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದ ನಾಳಿನ ದುಃಖದ ಬೀಜ, ನಾಳಿನ ದುಃಖ ಮುಂದಿನ ಆನಂದದ ಮೂಲ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಳನದ ಎರಡು ಉಭಯ ಬಾಹುಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾಗಿದ್ದೆವು. ಆದರೆ ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬ ನನ್ನ ಆಸೆ ಉತ್ತರ. ಪ್ರಾಣೇಶ್ವರ, ನನ್ನ ದೇವರ ಪೂಜೆಯನ್ನು ಬಯಸಿದಾಗ ಈ ಭಕ್ತುಲ ಕಸಳೆ ಸ್ವಾಮಿ ಬನ್ನಿ. ಸ್ವಾಮಿ, ಈ ಪೀಠದ ಕುಳಿತು ನನ್ನ ಪ್ರೇಮ ಆರಾಧನೆ ಸ್ವೀಕರಿಸಿ ಸ್ವಾಮಿ. ಹಾಗಲಿ ಉತ್ತರ. ನೋಡಿ ಸ್ವಾಮಿ. ದೇವರು ಪ್ರಸನ್ನ. ಸ್ವಾಮಿ, ನಾನೇ ಆಯ್ದು ಕಟ್ಟಿರುವ ಮಾಲಿನ ದಸ್ತಿ ಭಕ್ತರಲ್ಲಿ ಪ್ರಸನ್ನಾಗಿ ಪ್ರಾಣೇಶ್ವರ. ಸ್ವಾಮಿ ಹೃದಯೇಶ್ವರಿ, ಮಾತನಾಡಿ ಸ್ವಾಮಿ. ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ನಿನ್ನ ನೋಡುತ್ತಾ ಪ್ರೀತಿಯ ಸುಂದರಿ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಅಲಂಕರಿಸುವ ಉತ್ತರ. ಬಾ ಹೃದಯೇಶ್ವರಿ. ನೀನೇನೋ
ಉದಾಸೀನವೇ ಇವಳಿಗೆ ತಕ್ಕ ಶಿಕ್ಷೆ. ಘೋರ ಯುದ್ಧವು ಬಂದೊದಗಿರುವುದು. ಈ ದಿನದ ಯುದ್ಧದಲ್ಲಿ ನಾನೊಂದು ಮಹಾನ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಪ್ರಾಣೇಶ್ವರ, ಈ 4 ದಿನದಿಂದ ಯುದ್ಧದಲ್ಲಿ ನಿರತರಾಗಿದ್ರಿ. ಈ ದಿನವಾದ್ರೂ ನನ್ನಡೆ ಸಂತೋಷದ ಕಾಲನ್ನು ಕಳಿಬಾರದೆ ಸ್ವಾಮಿ. ಪ್ರೇಯಸಿ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನನ್ನನ್ನು ತಡೆಬೇಡ. ಉತ್ತರ ನಗು ಮುಖದಿಂದ ನನ್ನನ್ನು ಬೀಳ್ಕೊಡು. ಪ್ರಾಣೇಶ್ವರ, ನೀ ಯುದ್ಧಕ್ಕೆ ಹೋಗ್ಬೇಕಾದ್ರೆ ನನ್ನನ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ಲಗ್ನ ಕಾಲದಲ್ಲಿ ಬಲರಾಮನ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ರಂತೆ. ಈಗ ನಾನು ನಿಮ್ಗೆ ಸಹಾಯಕಳಾಗ್ತೀನಿ ಸ್ವಾಮಿ. ಪ್ರೇಯಸಿ, ಆ ದಿನ ತಾಯಿಯು ಉಪಾಯವಿಲ್ಲದೆ ವಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ಸಖಿಯರು ತಿರುತಂದ ಹೂಗಳನ್ನು ಎದೆಗೇರಿಸಿ ರೂಪುಗೊಂಡ ರೀತಿಯೇ ಚಂಚಲ ಕಟಾಕ್ಷ ಮನ್ಮಾಂಶ ಬಾಣಗಳನ್ನು ಹೂಡು ಮನ್ಮದ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಹಬ್ಬಬ್ಬ, ಒಂದೇ ಹೆಸರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಏನದು ಸುಂದರಿ, ಅಷ್ಟು ಸುಲಭವಾಗಿ ಮಾಡಲು ಯುದ್ಧವು ಹಬ್ಬದ ಊಟವಲ್ಲ. ನೀವು ಹಬಲೆಯರು, ನಿಮಗೇಕೆ ಈ ಯುದ್ಧದ ಯೋಚನೆ? ಇದು ಉಪವಾಸದ ಸಮಯವಲ್ಲ. ಉತ್ತರ ಘೋರ ಯುದ್ಧವು ಬಂದೊದಗಿದೆ. ಆದರೂ ನೀನು ನಗುತ್ತಿರುವೆ. ಈ ಜಗತ್ತಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದನ್ನು ತೋರುವುದು. ಯುದ್ಧವನ್ನು ನಿರ್ಮಿಸಿದ ವಿಧಿಯೇ ಬೇರೆ.
ಉತ್ತರ ಹಾಸ್ಯಪ್ರಿಯೆಯಾದ ಗಾನಮಹಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧಗಳಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ, ನಿಜವನ್ನು ಹೇಳುವನ್ನು ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರ ನಿರ್ಮಿಸಿದ ಹಾಸ್ಯಪ್ರಿಯೆ ಗಾನಶಿಲೆಯಾದ ಒಬ್ಬ ಉತ್ತರ ನೋಡಿದೆ, ವೀರಪತ್ನಿಯಾದ ವೀರಾಂಗಿಣಿಯಾದ ಮತ್ತೊಬ್ಬ ಉತ್ತರ ನೋಡಿದೆ. ಹೋಗಿ ಸ್ವಾಮಿ, ಯುದ್ಧವೂ ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡಿ. ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬಿಡ್ಕೊಳ್ಳೋ ಪತ್ನಿಯು ವೀರಾಂಗಿ ಆಗಬಲ್ಲೆ. ಯುದ್ಧವೂ ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡಬೇಕಿಲ್ಲವೇ ಪ್ರಾಣೇಶ್ವರ? ನಾನು ನೋಡುತ್ತಿರುವುದಾದರೂ ಏನನ್ನು ಈಶ್ವರ? ಸ್ವರ್ಗದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಗವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಲೋಕದ ದುಃಖಮಯ ಸಂದರ್ಭದಲ್ಲಿ ಸುಪ್ರಭಾತದ ಆನಂದವನ್ನು ಕೇಳಿ ಧನ್ಯೇ ಉತ್ತರ ಧನ್ಯೇ. ಆರ್ಯವರ್ಧದಲ್ಲಿ ನೀನು ನಾರಿರತ್ನ. ನೀವು ಕ್ಷತ್ರಿಯ ಯತ್ನ, ಯುದ್ಧವೂ ನಿಮ್ಮ ಗೌರವ, ಕೀರ್ತಿ ಸಂಪತ್ತು. ಮದನ ಮನೋಹರಿ ಸುಂದರಿ ನಾರಿ ಮಧುರಾಸಿತ ನಯನ ಚಕೋರಿ ಮಂದಗ ನಾಟ್ಯಮಯೋ ಉತ್ತರ ಪ್ರಾಣೇಶ್ವರ. ಪ್ರಿಯ ಗೆಲು ಮನಗೆಲಿದ ಪ್ರಿಯ ಕರಲಿ ಕುಡಿ ನೋಟ ಬೀರುವ ಮನಗೆಲಿದ ಆಹ ಮನಗೆಲಿದ ಓಹೋ ಮನಗೆಲಿದ ಪ್ರಿಯ ಕರದಿ ಹೋರಾಡೆ ಹೋರಾಡೆ ಬಾನಲ್ಲಿ ಚಂದಿರ ತಾಮೂಡಿದ ನಮಗಾಗಿ ತಂದನು ಈ ಸಂಗಮ. ಬಾನಲ್ಲಿ ಚಂದಿರ ತಾಮೂಡಿದ ನಮಗಾಗಿ ತಂದನು ಈ ಸಂಗಮ. ಸುರಲೋಕದ ಮನ ಗೆಲಿದ ಪ್ರಿಯ ಕರದಿ ಹೋರಾಡಿ ಕುಡಿ ನೋಟ ಬೀರುವ ಹೆಣ್ಣರಾಡಿ ಕುಡಿ ನೋಟ ಬೀರುವ ಹೆಣ್ಣರಾಡಿ ಮನಗೆಲಿದ ಆಹ ಮನಗೆಲಿದ ಮನಗೆಲಿದ ಪ್ರಿಯ ಕರದಿ ಹೋರಾಡಿ ಆದರೆ ನಿನಗಾವ ಗೌರವವೂ ಇಲ್ಲವೇ ಸುಂದರಿ? ಈ ದಿನ ಎಷ್ಟೋ ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯ ಮಧ್ಯದಲ್ಲಿ ದುಃಖ ವೇಗವನ್ನು ಅಡಗಿಸಿಕೊಂಡು ತಮ್ಮ ಕಣ್ಣೀರನ್ನು ನೆಲಕುದಿರಿಸದೆ ತಮ್ಮ ಪತಿಪುತ್ರರಿಂದ ಬೀಳ್ಕೊಂಡಿರುವವರು, ಅವರಿಗಾವುದೇ ಗೌರವವಿಲ್ಲವೇ ಉತ್ತರ? ಇರೋದು ಸ್ವಾಮಿ. ರಣರಂಗದಲ್ಲಿ ಸ್ವಾಮಿಯಿಂದ ಮೆರೆದ ನಾನು ಆತನ ಸಾಹಸವನ್ನು ಕೇಳಿ ಆನಂದ ಭಾಷಿತ ಮಾತಾರು. ಪುರುಷನ ಗೌರವ, ನಾರಿಯ ಗೌರವ, ಜೀವನ ಸರ್ವಸ್ವ ಸ್ವಾಮಿ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ ಉತ್ತರ? ಅಳುವುದಿಲ್ಲ ಪ್ರಭು, ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆರತಾಗಿ ಒಂದು ತಟ್ಟು ಕಂಬನಿ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣು ಕಿತ್ತು ಈ ನಿಮ್ಮ ಚರಣಕ್ಕೆ ಅರ್ಪಿಸನು. ಉತ್ತರವೇನಿದೆ? ಪ್ರತಿಯಾಜ್ಞೆ ದೇವರ ಆಜ್ಞೆ ಸ್ವಾಮಿ. ಪ್ರಿಯ
ಕರೆದರೆ ಬಾರೆ ಸರಸ್ವತಿ ಕರೆದರೆ ಬಾರೆ ಪ್ರಿಯರ ಮನೆ. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜೃಂಭಣೆಯಿಂದ ನಾನು ಈ ಯುದ್ಧದಲ್ಲಿ ಭೂಷಿತನಾಗಿ ಬರುವೆನು. ನನಗಿನ್ನು ಅಪಜಯವಿಲ್ಲ. ಕುಮಾರ, ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನ್ನಂತ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕಂದ. ಅಮ್ಮ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ಯುದ್ಧಕ್ಕೆ ಅನುಮತಿಯನ್ನು ಕೊಡುತ್ತಾಯಿ. ಕುಮಾರ, ಈ ದಿನ ದ್ರೋಣ ಚಕ್ರವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವೆಂತೆ, ಇದು ನಿಜವೇ ಕಂದ? ಹೌದು ತಾಯಿ, ನಾನಿಂದು ಸುಭದ್ರೆ ವೀರಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಅಸಮ ಸಾಹಸದಿಂದ ದ್ರೋಣನು ಸ್ತಂಭಿತನಾಗುವನು. ನನ್ನನ್ನು ಅರಸು ತಾಯಿ. ಜಯಶಾಲಿಯಾಗು ಪುತ್ರ. ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಪಾಂಡವನಂದನರ ಆಶೀರ್ವಾದವು, ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಜಯಶಾಲಿಯಾಗಿ ಹೋಗಿ ತಾಯಿ. ಅನುಗ್ರಹಿತನಾದೇನು ತಾಯಿ. ನಿನ್ನ ಆಶೀರ್ವಾದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಬೇರಿಸುವೆ. ಸುಭದ್ರೆಯು ಉತ್ತರೆಯ ಕೈ ಬೇಡವಮ್ಮ ತಾಯಿ. ಉತ್ತರೆಯ ಕೈ ಬೇಡವಮ್ಮ ತಾಯಿ. ಅಮ್ಮ ಅರಸಮ್ಮ, ಅಮ್ಮ ಅರಸಮ್ಮ. ಬೆಳಗ್ಗೆ ನಮ್ಮೋಗಿ ಶರಣೆಯುತ್ತವ ಮಾತೆ. ಬೆಳಗ್ಗೆ ನಮ್ಮೋಗಿ ಶರಣೆಯುತ್ತವ ಮಾತೆ. ಹಸಗೈದ ಕುಲವ ಜಯ ಜಯಿಸಿ ನಾ ಬರುವೆ. ಉತ್ತರ. ಹಸಗೈದ ಕುಲವ ಜಯ ಜಯಿಸಿ ನಾ ಬರುವೆ. ಉತ್ತರೆಯ ಕೈ ಬೇಡ ಬೇಡವಮ್ಮ ತಾಯಿ. ಅಮ್ಮ ಅರಸಮ್ಮ, ಅಮ್ಮ ಅರಸಮ್ಮ. ಅಮ್ಮ, ಕುಮಾರ, ನೋವೇನೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಲಿಡುವೆನು. ಈ ಯುದ್ಧದ ಬರ್ಬರ ಸಂದೇಶದಿಂದ ಅದು ಸುಡದಿರಲಿ ತಾಯಿ. ಈ ಮಹಾನ್ ಸಾಹಸದಲ್ಲಿ ನಾನೊಂದು ವೇಳೆ ಕುಮಾರ, ಅಬದ್ಧವನ್ನು ನುಡಿಯಬೇಡ ಕಂದ. ವೀರ ಕ್ಷತ್ರಿಯನಿಗೆ ರಣಭೂಮಿಯು ತಾಯಿಯ ಮಡಿಲತ್ತೆ, ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನಚ್ಚಿನ ನಂಟನಂತೆ. ಸಾವು ಬದುಕಲೆಂಬ ಅಳತೆಗೋಲಿನಲ್ಲಿ ಜೀವನವನ್ನು ಪ್ರತಿನಿತ್ಯವೂ ಅಳೆಯುವನು. ಆಗಲಿ ತಾಯಿ, ನಾನು ಹೋಗಿ ಉತ್ತರ ನನಗೆ ಹೋಗಿ. ಮಹಾದೇವನ ವರಪ್ರಸಾದವೇ, ಮಹಾದೇವನ ವರಪ್ರಸಾದವೇ, ವಿಜಯಶಾಲಿಯಂದನಿಸೇರೋ, ವಿಜಯಶಾಲಿಯಂದನಿಸೇರೋ, ವೀರಧೀರರ ಮೆರೆಯುವೆ ಜಗದು, ವೀರಧೀರರ ಮೆರೆಯುವೆ ಜಗದು, ಖಡದ್ರೋಹಿಗಳ ಸದ ಬಡವೆ, ಖಡದ್ರೋಹಿಗಳ ಸದ ಬಡವೆ. ಮಹಾದೇವನ ವರಪ್ರಸಾದದಿಂದ ಭೀಮ, ಯುಧಿಷ್ಠಿರ, ನಕಲ ಸಹದೇವಾದಿಗಳನ್ನು ತಡೆಗಟ್ಟಿದನು. ವಿರೋಧಿಗಳನ್ನು ಬಡಿದ ನಾನು ಹರ್ಷದಿಂದ ಮೆರೆಯುವೆ, ವಿರೋಧಿಗಳನ್ನು ಬಡಿದ ನಾನು ಹರ್ಷದಿಂದ ಮೆರೆಯುವೆ, ಶೌರ್ಯದಿಂದ ಮೆರೆಯುವೆ, ಶೌರ್ಯದಿಂದ ಮೆರೆಯುವೆ, ಶೌರ್ಯದಿಂದ ಮೆರೆಯುವೆ, ವೈರಿಗಳ ಸೀಳುವೆ. ಕೊಂಡರನ್ನು ಕೊಂಡಗೈದು ರಣದ ಮೇಲೆ ನಿಲ್ಲುವೆ, ಕೊಂಡರನ್ನು ಕೊಂಡಗೈದು ರಣದ ಮೇಲೆ ನಿಲ್ಲುವೆ, ವೈರಿಗಳ ಎದೆ ಸೀಳಿ ಹರ್ಷದಿಂದ ಮೆರೆಯುವೆ, ಹರ್ಷದಿಂದ ಮೆರೆಯುವೆ, ಶೌರ್ಯದಿಂದ ಮೆರೆಯುವೆ. ಈ ಭೂಮಿಯಲ್ಲಿ ಜನ್ಮ ಗ್ರಹಣ ಮಾಡಿದನೋ ಆ ಉದ್ದೇಶವು ಸಫಲವಾಯಿತು.
ದುಷ್ಟರ ನಾಶ, ಧರ್ಮದ ಉದ್ಧಾರ, ಧರ್ಮ ಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ನಾನು ಜನಿಸಿದಂತಹ ಎಲ್ಲ ಕಾರ್ಯವನ್ನು ಮುಗಿಸಿರುವೆ. ಇನ್ನೊಂದು ಮೊಳಕೆ ಮಾತ್ರ ಈ ಭೂಮಿಯಲ್ಲಿರುವುದು. ಆ ಮೊಳಕೆಯನ್ನು ನಾಶಗೈದು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ನಾನು ತೆರಳುವೆನು. ಈ ಸಂದರ್ಭದಲ್ಲಿ ಒಂದು ನರ್ತನವಾದರೂ ಪಾಡೋಣವೇ? ಗಂಧದ ಪರಿಮಳ ಬೇರೆ ಮಂದಾಸೆಯನ್ನು ವರೆಸಿ ಮಂದಿರಗಳು ನೆಲಸಿ ಒಲವಿನ ತಾರೆ ಒಲವನ್ನು ತೋರೆ ಒಲವಿನ ತಾರೆ ಒಲವನ್ನು ತೋರೆ
ಮಹಾನಂದವೇ ಓ ಮಾಮಿನಿ ಏನಿ ಸಂಭ್ರಮಾನಂದವೇ ಬಲವಂದವೇ ಏನಿ ಮಹಾನಂದವೇ. ಭೀಮಸೇನ, ನಿನ್ನ ಹಾರ್ಭಟಕ್ಕೆ ಹೆದರಿ ಸಮಸ್ತ ಸೈನ್ಯವೆಲ್ಲವನ್ನು ಕಳೆದುಕೊಂಡಿರುವ ದುರ್ಯೋಧನನು ಹೇಡಿಯಂತ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಅವನನ್ನು ಹೊರಗೆ ಕರೆ ಭೀಮ. ಎಲ್ಲಿ ಅಡಗಿರುವೆಯೋ ದುರ್ಯೋಧನ? ಎದ್ದು ಬಾರೋ ಹೊರಗೆ, ಎದ್ದು ಬಾರೋ, ಎದ್ದು ಬಾರೋ ಹೊರಗೆ. ಸುಮ್ಮನಾದವರು ಕೋರ ವೀರಾಟನೆ ಅಡಿಗೆ ಪಟ್ಟಂಗ ಈ ವೀರರು ಏನು ತಿಳಿದಿಲ್ಲೋ ಯುಧಿಷ್ಠಿರ. ನಾನು ಪ್ರಾಣವಯದಿಂದ ಸರ್ವದೇ ಅಡಿಗೆ ಕುಳಿತಿಲ್ಲ, ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಬಯಸಿದ್ದೆ. ಯುದ್ಧಕ್ಕೆ ಸಿದ್ಧನಾಗ ದುರ್ಯೋಧನ. ಬಾರೋ ದುರ್ಯೋಧನ, ಯುದ್ಧ ಮಾಡಿ. ಪಾಂಡವರ ವೀರರೇ, ನಿಮ್ಮ ಸಮರ್ಥ ಇದ್ದಾರೆ, ಬನ್ನಿ ಒಬ್ಬೊಬ್ಬರಾಗಿ ಬನ್ನಿ, ಯುದ್ಧ ಮಾಡೋಣ. ಸ್ವಲ್ಪ ವಿಶ್ರಾಂತಿ ಬಯಸೋ ಭೀಮ. ಭೀಮ, ಭೀಮಸೇನ ತೊಡೆ ತಟ್ಟಿ ಯುದ್ಧವನ್ನು ಮಾಡು ಭೀಮ. ಈಗ ನೆನಪಾಯಿತು. ಜಯ ಜಯ ಮಂಗಳ ಜನದೇವ, ಜಯ ಜಯ ಮಂಗಳ ಗುರುದೇವ. ಜಯ ಜಯ ಮಂಗಳ ಗುರುದೇವ, ಜಯ ಶುಭ ಮಂಗಳ ಗುರುದೇವ. ಮಾಡುವ ಕೆಲಸಕ್ಕೆ ಗುರುದೇವ, ಮಾಡುವ ಕೆಲಸಕ್ಕೆ ಗುರುದೇವ. ಗುರುದೇವ, ಗುರುದೇವ. ಜಯ ಜಯ